ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಳು ಫೋನ್ ಆನ್ ಮಾಡಿದ್ರೆ ನಗಿತಾಳೆ. ಇವಾಗ ಆಲ್ರೆಡಿ ನಾವು ಇವಾಗ ಶಾಮನತ್ತಲ್ಲಿ ಇದ್ದೀವಿ. ದೇವ್ರ ಫಂಕ್ಷನ್ಗೆ ಬಂದಿರೋದು. ನಾಳೆ ಫಂಕ್ಷನ್ನು, ಇವತ್ತು ನೋಡು. ಸುಷ್ಮಿತ್ ಎಲ್ಲ ರೆಡಿ ಆಗಿಬಿಟ್ಟವಳೆ. ಅನೋಕ್ಕಿಂದ ರೆಡಿ ಆಗೋಳೆ. ಆಲ್ರೆಡಿ ಪೆಂಡಲೆಲ್ಲ ಹಾಕೋರೆ ನಾಳೆ ಫಂಕ್ಷನ್ಗೆ. ನಾವೆಲ್ಲ ಇನ್ನೂ ಬರ್ತಾವ್ರೆ ಬರೋರು. ನಾವು ಸ್ವಲ್ಪ ಅನಿತಕ್ಕ ಗುಡ್ ಈವ್ನಿಂಗ್ಸ್ ಗೈಡ್ಸ್. ಅನಿತಕ್ಕ ಫೋನ್ ಸಿಕ್ತಾ? ಕರೆಂಟ್ ಇಲ್ಲ ಗೈಸ್, ಲೈನ್ ಪ್ರಾಬ್ಲಮ್ ಆಗಿಬಿಟ್ಟೈತೆ. ಅದಕ್ಕೆ ಸ್ವಲ್ಪ ಡಲ್ ಹೊಡಿತೈತೆ. ಲೈಟಿಂಗ್ಸ್ ಎಲ್ಲ ಏನಿಲ್ಲ. ಆಮೇಲೆ ಕರೆಂಟ್ ಬಂದ್ಮೇಲೆ ತೋರಿಸ್ತೀವಿ. ಇಲ್ಲಾಂದ್ರೆ ಏನು ಮಾಡೋದು, ಲಾಗ್ ಮಾಡೋಣ ಅಂದರೆ ಕರೆಂಟ್ ಇಲ್ಲ, ಲೈಟಿಂಗ್ಸ್ ತೋರಿಸೋಣ ಅಂದರೆ. ಇದನ್ನ ಮಾಡಿರೋದನ್ನೇ ಇನ್ನು ಯಾವಾಗ ಅಪ್ಲೋಡ್ ಮಾಡ್ತೀಯೋ? ಆದಷ್ಟು ಬೇಗ. ಯಾವುದು? ತ್ರಿಷಿಕಾ. ಇದ್ರ ಫಸ್ಟ್ ರೇಷಿಕಾ ಇಕ್ಕಿದ್ದು. ಇಲ್ಲೊಂದು ಪೆಂಡಲ್ಲು, ಅಲ್ಲಿ ಕೆಳಗಡೆ ಒಂದು. ಏಯ್ ಹಾಯ್ ಮಾಡು. ಮಾಡ್ತಾಳೆ. ಐಫೈ ಓ ಪೆನ್ ಬೇಕಂತ. ಕರೆಂಟ್ ಬಂತು. ಇಲ್ಲ ಹಾಕಿಲ್ಲ, ಯಾವುದು ಲೈಟ್ಸು ಹಾಕೈತೆ, ಇನ್ನು ಕನೆಕ್ಟ್ ಮಾಡಿಲ್ಲ. ಬಂತು ಕರೆಂಟ್. ಇವಾಗ ವೆಜ್ಜು. ಬತ್ತವಳೆ ದೊಡ್ಡಮ್ಮ ಇವಾಗ. ಡೋಲಾಡಿ ಸ್ಟಾರ್ಟ್ ಆಯ್ತು, ಅದಕ್ಕೆ ಓಡ್ತಾ ಇದೀವಿ. ಡ್ಯಾನ್ಸ್ ಆಡೋದು ಇವಾಗ. ಇವಳು ಆಡ್ತಾಳೆ. ನೀನು ಆಡ್ಬೇಕು. ನಮ್ಮ ದೊಡ್ಡಪ್ಪನ ಅಷ್ಟೇ. ನಮ್ಮ ಅಪ್ಪನೆಲ್ಲ ಏನನ್ನಲ್ಲ, ನಮ್ಮ ದೊಡ್ಡಪ್ಪನ ಇಲ್ಲಾಂದ್ರೆ ಆಡ್ಬಿಡ್ತಾ ಇದ್ರಿ. ಆಡಕ್ ಬಿಡೋದಿಲ್ಲ. ಇದೇ ದೇವಸ್ಥಾನ ಗೈಸ್, ಎಲ್ಲ ಮುಂದೆ.
ಬೇಡ ಸುಮ್ಮನೆ ಕತ್ತು ಇವಾಗ ಇದ್ರಲ್ಲೇ ಹೋಗಿ ಕೂತಿದ್ ಮಣ್ಣು ಎತ್ಕೊ ಬರ್ತೇವೆ ಬರಕೋತ ಇರೋಕ್ಕೆ ಬಾ ಇಲ್ಲಕ್ಕ ನಾವು ಚಪ್ಪಲಿಗಳು ಕೂಡ ಹಾಕ ಬಂದಿಲ್ಲ ನಡೀತಾ ಇದ್ದೀನಿ ಇವಳು ನೋಡಿ ದೇವ್ರ ಮೇಲೆ ಭಕ್ತಿ ಐತೆ ನಿನ್ಕ ಹಾಕ ಬರಬಾರ್ದು ಫುಲ್ಲು ಕೆರೆ ಹತ್ರ ಹೋಗ್ತಾರ ಫುಲ್ ಕಲ್ಲುಗಳು ಚಪ್ಪಲಿ ಹಾಕಿಲ್ಲ ಅಯ್ಯೋ ಆ ಕಡೆಗೆ ಹೋಗೋಣ ಬಾ ಆಗ ಇಲ್ಲ ಗಾಯ್ಸ್ ಚುಚ್ಚುತ್ತೈತೆ ಅಲ್ಲೆಲ್ಲ ಹೋಗ್ತವ್ರೆ ಅಲ್ಲೆಲ್ಲ ಇಲ್ಲೇ ಬರ್ತಾವ್ರೆ ನಾವು ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀವಿ ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ ನಡೆಯಕ್ಕಾಗ್ತಿಲ್ಲ ಬ್ರೋ ಅದರಲ್ಲಿ ಹುಡುಕಿ ಈ ಥರ ಸ್ವಲ್ಪ ಎಲ್ಲಿ ಖಾಲಿ ಐತೋ ಅಲ್ಲಿ ಹೋಗ್ತಾ ಇದ್ದೀರಾ ಅಲ್ಲಿಗೂ ಚುಚ್ಚುತ್ತಾನೆ ಐತೆ ನೋಡಿ ಆನೆ ಬರೋ ಚಾನ್ಸಸ್ ಇದೆ ಬ್ರೋ ಆನೆ ಬರ್ತಿದ್ದೀವಿ ಆನೆ ಯಾರಿಗೂ ಬರ್ಬಾರ್ದು ಅವರೆಲ್ಲ ಹೆಂಗ್ ಹೋಗೋರು ನೋಡಲ್ಲಿ ಒಬ್ಬೊಬ್ಬ ಶಕೆ ನೀವು ಕಿತ್ಕೊಂತೀರ ಶಕೆ ಇಲ್ಲ ಕಿತ್ಕೊಂತೀರ ನೋಡಿ ಬಿದ್ದೋಗ್ಬಿಡ್ತೀನಿ ಬ್ಯಾಲೆನ್ಸ್ ಇರೋದ್ರೆ ಬಿದ್ದೋಗ್ಬಿಡ್ತೀನಿ ಎತ್ಕೊಂತೀನಿ ಬಾ ಅಷ್ಟಿದ್ರೆ ಸಣ್ಣ ಇದ್ದೀನಿ ನಾನು ಇಷ್ಟು ಎತ್ಕೊಂತೈತೆ ಅವ್ಳು ಬಿದ್ದೋಗ್ಬಿಡ್ತಾಳೆ ಅಂತ ಗೊತ್ತು ಅದಕ್ಕೆ ಹೇಳಿಲ್ಲ ಸರಿ ನೀನು ಎತ್ಕೊ ನನ್ನನ್ನು ಅಷ್ಟು ಸ್ಟ್ರೆಂತ್ ಇಲ್ಲ ನನಗೆ ಅವರೆಲ್ಲ ಹೋಗ್ಬಿಟ್ಟವ್ರಲ್ಲಿ ಒಮ್ಮೆ ಇನ್ನಲ್ಲಿ ಬರ್ತಾವ್ರೆ ಇಲ್ಲಿ ಬಂದು ಹತ್ರ ಬಂದಿದ್ದೀವಿ ಸುಸ್ತಾಗ್ಬಿಟ್ಟಿದ್ದೀನಿ ಬಂದೆ ಆಂಟಿ ಎಲ್ಲ ಯಸ್ ನೆಕ್ಸ್ಟ್ ಮತ್ತೆ ಅಪ್ಲೋಡ್ ಮಾಡೋದು ಶಕೆ ನೀರು ನೋಡಿ ಗೈಸ್ ಶಕೆ ನೀರು ನೋಡಿ ಗೈಸ್ ಶಕೆ ನೀರು ನಂದು ನೋಡಿ ನೀರು ಹಿಂಗೆ ಎತ್ಕೊಂಡು ಶಕೆ ನೀರು ಬಂದ್ಬಿಟ್ಟು ಹೊಸ್ಕೊಬಿಟ್ಲ ಅದು ನೋಡಿಲ್ಲ ನೋಡಿ ನಾನು ಇದೆಲ್ಲ ನೋಡಿ ಬರೀ ಕಾಲಲ್ಲಿ ಬಂದವ್ರೆ ಅಕ್ಕ ನೋಡಿ ಕಾಲಗಳು ಅದೇನು ಪದ ಆಡ್ತಾವೆ ನೀರು ಎತ್ಕೊಂಡು ಚಪ್ಪಲಿ ಹಾಕೋ ಬಂದವಳೆ ಭಕ್ತಿ ಅನ್ನೋದಿಲ್ಲ ಊಟ ಹಾಕಿಲ್ಲ ಪಾಪ ತಲೆ ಸುತ್ತಾ ಇದೆ
ಮೇಲೆ ಇದ್ರಕ್ಕೆ ಹಾಕುವ ಅದಕ್ಕೆ ಮಾಡು ಹಿಂಗೆ ಮೇಲೆ ಕೆಳಗೆ ಮೇಲೆ ಬಂದ್ಲು ಬರೋವಾಗ ಇವಾಗ ಯಾರಿಗೋ ಕೊಟ್ಟು ಚಪ್ಪಲಿ ಬರ್ತಾವಳೆ ನಾವು ಗೊತ್ತಿದ್ದ ಚಪ್ಪಲಿ ಹಾಕ್ತಿರ ಬಂದು ವಾಪಸ್ ಆಗ್ಯಾವತ್ತೆ ನೀವು ನೋಡಿ ನೋಡಿ ಎಲ್ಲ ಈ ಕಡೆ ನೋಡೋ ಸ್ವಲ್ಪ ಈ ಕಡೆ ನೋಡಿ
ಆಡೋಣ ಅನ್ಕೊಂಡು ಆಡಿಲ್ಲ, ನಾಳೆ ಆಡ್ತೀವಿ. ಎಲ್ಲ ನಾಳೆ ಆಡೋದು. ಚಿಕ್ಕ ಮಕ್ಳ ಜೊತೆ ಆಡೋಕ್ಕಾಗ್ತೈತಾ ಹೇಳಿ, ನೀವೇ ಹೇಳಿ. ಎಲ್ಲ ದೊಡ್ಡವ್ರ ಜೊತೆ ಆಡೋದು, ಚಿಕ್ಕ ಮಕ್ಳ ಜೊತೆ ಆಡೋದು. ಇಂಥ ಚೈಲ್ಡ್ಗಳ ಜೊತೆನೇ ಆಡೋಕ್ಕಾಗ್ತೈತಾ? ಇಂಥ ಆಡಿಲ್ಲ, ಅವಮಾನಗಳು ಮಾಡಿಬಿಟ್ಲಿ ನಮ್ಮ. ನಾನು ಜುಟ್ಟೆ ಬಿಚ್ಕೊಂಬಿಟ್ಟೈತೆ, ಆಡಿಲ್ಲ. ಆದ್ರೂ ಗೈಸ್ ನಾವು ಲೈಟ್ಗೆ ಆಪೋಸಿಟ್ ಕುತ್ಕೊಂಡ್ಬಿಟ್ಟಿದ್ದೀರಿ, ಕಪ್ಪು ಕಾಣಿಸ್ತಾ ಇದ್ದೀರಿ. ಅವ್ರು ಚೆನ್ನಾಗಿ ಕಾಣಿಸ್ತಾರೆ, ಅವ್ರು ಚೆನ್ನಾಗಿ ಕಾಣಿಸ್ತಾರೆ ಲೈಟಾಗಿ ಕೂತಿರೋರು. ರೈಸ್ ಸಾಂಬಾರ್ ಫಸ್ಟ್ನೇ ಬಂತಿಗೆ ಕುತ್ಕೊಂಡ್ಬಿಟ್ಟಿದ್ದೀರಿ. ವೆಜ್ಜಿ ಇವತ್ತು ಹಂಗ ಅನ್ಕೊಂಡು ಅವರೆಲ್ಲ ಊಟ ಮಾಡ್ಲಿ. ಅನ್ನ ಇನ್ನು ಆ ಕಡೆ ಐತಲ್ಲ ಜಾಗದಲ್ಲಿ, ಆ ಕಡೆ ಮುಗೀತು, ನಾವು ಅಷ್ಟೇ ಬಂದ್ಬಿಡ್ತೀವಿ. ನಮ್ಮ ಮಾವನೇ ಎಲ್ಲ ಸಪ್ಲೈ ಮಾಡ್ತಾ ಇರೋದು. ಮಾವ ಒಂದು ನಮ್ಮ ಮಾವನ ಪಾಪ ಜಾಸ್ತಿ ಬಿಸಿ. ಸ್ವಲ್ಪ ಹಾಕ್ಬಿಡು ಮಾವ, ಸ್ವಲ್ಪ ಹಾಂ ಸಾಕು. ಅನಿತಕ್ಕನ್ ಲೇಟು, ನಾವು ಅಷ್ಟಲ್ಲಿ ಕುತ್ಕೊಬಿಟ್ಟಿರ್ತೀರಿ. ಅಲ್ಲಿ ಮುಗಿಯಷ್ಟಲ್ಲಿ ಓಡ್ ಬಂದ್ಬಿಟ್ಟಾರ ನಮ್ಮ ಮನೆಯವರೆಲ್ಲ. ನಮ್ಮ ತಂಗಿ ಕುತ್ತಿದ್ದೋಳೆ ಎದ್ದಾಕ್ತಾಳೆ, ಅದು ನಮ್ಮ ತಂಗಿ ಅಂದ್ರೆ. ನೀನೆಲ್ಲ ನೋಡ್ತಾ ಇದೀಯ ದೊಡ್ಡವಳು, ನೋಡಿ ನಮ್ಮ ತಂಗಿ ನೋಡಿ ಗೈಸ್, ನೋಡಿ ಹೆಂಗೆ ಸಪ್ಲೈ ಮಾಡ್ತಾಳೆ ಅಂದ್ರೆ, ಕುತ್ತಿದ್ದೋಳೆ ಎದ್ದು ಬಂದವಳೆ, ಅದು ಪ್ರೀತಿ ಅಂದ್ರೆ. ನೋಡಿ ನೀನು ಇದೆಯಾ ನೋಡು, ಕಲ್ತ್ಕೋ. ತಂಗಿ ಮನೆಗೆ ಬಂದ್ರೆ ಹಿಂಗೆ ಮಾಡೋದು ನೋಡು. ನಮ್ಮ ತಂಗಿ ಎಲ್ಲ ಒಂದೇ, ಬರೀ ನುಗ್ಗೆ ಸ್ವಲ್ಪ ಸಾಕು. ತರಕಾರಿಗಳು ಗೊತ್ತಿಲ್ಲದೊಳಕ ಸಪ್ಲೈ ಮಾಡಕ್ ಕೊಟ್ಟಿದ್ದೀವಿ. ಏನು ಮಾಡೋಣ, ಏನು ಮಾಡೋಕ್ಕಾಗಲ್ಲ, ಚೈಲ್ಡು ಸ್ವಲ್ಪ ಕೋಪ ನೋಡಿ, ಕೋಪ ರಿಯಲ್ ಆಗಿ ಹೇಳಿದ್ರೆ ಕೋಪ ಅವಳಕಿನ್ನ 18 ಆಗಿಲ್ಲ, ಅದಕ್ಕೆ ಚೈಲ್ಡ್ ಅಂದಿದ್ದು. ಇವಳಿಗೆ ಇವಾಗ 18, ನನಗೆ 19 ಇವಾಗ. ನಮ್ಮ ಅಕ್ಕನ ನೋಡಿ, ಮಗು ಜ್ಞಾನ ಇಲ್ಲ, ತಿಂತಾವಳೆ. ಜ್ಞಾನ ಇಲ್ಲ ಇವಾಗ ಓಪನ್ ಮಾಡಿದ್ರೆ ಅದು ಇದ್ದಾನೆ ಇರತೈತೆ. ಪೋಸ್ ಕೊಡ್ತಾವಳೆ, ನಂಗೆ ಗೊತ್ತಿಲ್ಲ ಹಿಂಗೆ ತಿರ್ಸ್ತೀವಿ, ಅದಕ್ಕೆ ಪೋಸ್ ಕೊಡ್ತಾವಳೆ. ಈ ಕಡೆ ಕಣ್ತಕ್ಕ. ಗ್ಯಾಸ್ ನಮ್ದು ಇವಾಗ ಊಟ ಆಯಿತು. ಇವಾಗ ಏನಕ್ಕೆ ಸಿಂಬಲ್ ನಮ್ದು ಊಟ ಆಯಿತು ಗೈಸ್. ಅದಕ್ಕೆ ಇವಾಗ ಟಾರ್ಪಲ್ ಹಾಕೊಂಡು ಕೂತಿದ್ದೀರಿ ಇಲ್ಲೇ.
ಫ್ಯಾಮಿಲಿ ನಮಗೆ ತುಂಬ ಇಷ್ಟ ಈ ಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಮುಗಿತಾ ಗೈಸ್ ರಂಗೋಲಿ ಎಷ್ಟು ಇವಾಗ ಟೈಮ್ 12 ಗಂಟೆ. ನಾನು ಇದು ನಮ್ಮ ಅಮ್ಮನ ಆರ್ಟು, ಅಲ್ಲೊಂದು ಅದ್ರ ಪಕ್ಕದಲ್ಲಿ ಅಲ್ಲೊಂದು, ಅದೆರಡು ನಾನು ಹಾಕಿರೋದು. ಇದು ನಮ್ಮ ನಿರ್ಮಲಕ್ಕನ ದೊಡ್ಡದಾಗ ಆಗ್ತಾಳೆ ಮೇಯ್ನಾಗಿ. ನಾವು ಸೈಡ್ ಆರ್ಟಿಸ್ಟ್ ಥರ ಆ ಕಡೆ 2 ಹಾಕಿದ್ದೀವಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿನ್ನೆ ಆಲ್ರೆಡಿ ವಿಡಿಯೋ ಎಲ್ಲ ಮಾಡಿದ್ದೀನಿ. ಇವತ್ತು ಕಂಟಿನ್ಯೂಯೇಷನ್ ಬ್ಲಾಗು, ಇದು ನೆಕ್ಸ್ಟ್ ದಿನದ ವಿಡಿಯೋ. ಇವಾಗ ಜಲ್ದಿ ಇವತ್ತು ಸುಷ್ಮು ಅರ್ವೆ ಎತ್ತಾಳೆ, ಅದಕ್ಕೆ ಕಂಕಣ ಕಟ್ಸ್ಕೊಬಂದವಳು. ತೋರಿಸಿ ಸುಷ್ಮಾ ಕಂಕಣ ಕಟ್ಸ್ಕೊಬಂದವಳೆ. ಹೋಗಿ ನಾವೆಲ್ಲ ರೆಡಿ. ಬುಡ್ಡಿ 4 ಗಂಟೆಗೆ ರೆಡಿ. ನಾವೆಲ್ಲ 4 ಗಂಟೆಗೆ ಎದ್ದಿರೋದು, ಮಲ್ಕೊಂಡಿರೋದು 12:30 1 ಗಂಟೆ ಆಗಿರಬೇಕು. ಎದ್ದಿರೋದು 4 ಗಂಟೆಗೆ. ನಾನು ಆವಾಗಲೇ ಬುಡ್ಡಿನ ತೋರಿಸಿದ್ದೆ, ಇವಳನ್ನ ತೋರಿಸ್ದ. ಇವಳನ್ನೂ ತೋರಿಸ್ದೆ, ನಾನು ಮರ್ತೋಗ್ಬಿಟ್ಟಿದ್ದೀನಿ ಬುಡ್ಡಿನ ತೋರಿಸಿದ್ದೀನಿ ಅಂತ. ಅನಿತಕ್ಕನ ತೋರಿಸಿಲ್ಲಲ್ಲ ಈ ಕಡೆ. ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ನಾವು ಕನ್ನಡ ವ್ಲಾಗ್ ಮಾಡ್ತೀವಿ, ಕನ್ನಡದಲ್ಲೂ ಮಾತಾಡ್ ಪರವಾಗಿಲ್ಲ. ಆಮೇಲೆ ಇವಾಗ ನಿರ್ಮಲಾಕನ್ ಬರ್ತಾಳೆ. ಅವ್ರು ಇಂಗ್ಲಿಷ್ ಮಾತಾಡ್ತಾರೆ, ನಾವು ಕನ್ನಡ ಮಾತಾಡ್ತೀರಿ, ಕನ್ನಡ ಮೀಡಿಯಂ. ಟೀಚರೇ ಮಾತಾಡಲ್ಲ ಇಂಗ್ಲೀಷು, ಅವರು ಫುಲ್ ಇಂಗ್ಲೀಷ್ ಮೀಡಿಯಂ ಅವರು. ಎಲ್ಲೋ ಕಲರ್ ಟವಲ್ ತಗೊಬರಕೊತಿದ್ದೀರಿ ಊರೊಳಗಡೆನೆ. ಸುಷ್ಮಾ ನಡೆಯಲ್ಲ ಅಂತ ಅದಕ್ಕೆ ಗಾಡಿನಲ್ಲಿ. ಗಾಯ್ಸ್ ನಾವು ಇವಾಗ ಅಲ್ಲಿ ಊರೊಳಗಡೆ ಸಿಕ್ಕಿಲ್ಲ, ಬೇರೆ ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲೂ ಸಿಗುತ್ತೋ ಎಲ್ಲೋ ಗೊತ್ತಿಲ್ಲ. ಇವಾಗ 7 ಗಂಟೆ ಟೈಮು, ಶಾಪ್ಸ್ ಓಪನ್ ಆಗಿರ್ತಾವೆ. ಅದು ಸುಮ್ಮನೆ ಹೋಗಿ ಚೆಕ್ ಮಾಡ್ಕೊಬರೋಣ ಅಂತ ಹೋಗ್ತೀವಿ. ಏನು ಟವಲ್ ಸಿಕ್ಕಿಲ್ಲ. ವಾಪಸ್ ಬರೋಷ್ಟರಲ್ಲಿ ಟಿಫನ್ ರೆಡಿ ಎಲ್ಲ ಮಾಡ್ತವ್ರೆ. ನಮ್ಮನ್ನು ಬಿಟ್ಬಿಟ್ಟು ಎಲ್ಲ ತಿಂತವ್ರು. ಬುಡ್ಡಿ ತಿಂದ, ಬೇಗ ಬಾ. ಯಾಕ ನಾವು ಇಡ್ಲಿ ತಿಂದ್ರೆ ಇನ್ನೊಂದ್ಸರಿ ತಿಂತೀರಿ. ಅಷ್ಟೇ ಬಂತಿ ಕುತ್ಕೊಂಬಿಟ್ಟವ್ರೆ ಎಲ್ಲ. ಚಿನ್ನು ಮೂವತ್ತಿಂದ ಖಾರ ಇಲ್ಲ ಚಿನ್ನು. ಅದ್ರಾಗ ಆಟ್ ಕಚ್ಚೋದಕ್ಕೆ ಅವನು ಕುಡಿಯಕ್ಕಲ್ಲ. ಏನಾಯ್ತಕ್ಕ ಪಾಪು? ಚಿನ್ನಕ್ಕೆ ರೆಡಿ ಮಾಡಿಲ್ಲ, ಸ್ನಾನ ಮಾಡಿಲ್ಲ. ಕೇಳಿಸ್ಕೊಳ್ಳಿ, ಬಿಸಿ ಇದ್ದಾರೆ ಬಡ್ಸೋದ್ರಲ್ಲಿ. ಮಾವನೇ ಪಾಪ ನೆನ್ನೆಯಿಂದ ಕಷ್ಟಪಟ್ಟು ಬಡಿಸ್ತಾ ಇರೋದು. ಬಿಸಿ ಇದ್ದಾರೆ, ಇನ್ನೂ ಟಿಫನ್ ಮಾಡಿದ್ರು ಇಲ್ವೋ ಗೊತ್ತಿಲ್ಲ, ಇನ್ನೂ ಮಾಡಿಲ್ಲ. ಅವ್ರು ಇಕ್ಕಂಗೆ ಇಕ್ತಾರೆ, ನೀವು ಸುಮ್ಮನೆ ಗುರು. ಅವ್ರು ಇರ್ತಾರೆ.
ತೆಗಿತಾರೆ ಓಡ ಅಂಗಡ ತೆಗ್ದೆ ಎಲ್ಲ ಅಲ್ಲಿ ಮುಂದೆ ಓದ್ತಾ ಇದ್ರೆ ಫುಲ್ ಲಾಸ್ಟ್ ಆಗತ್ತ. ಫಸ್ಟಲ್ಲಿ ಹೋಗೋಣ ಅಂದಾಗ ಇಲ್ಲ ಕಲ್ಲುಗಳಲ್ಲಿ ನಡೆಯೋಕ್ಕಾಗಲ್ಲ. ಅಮ್ಮ ಊಟ ಎಲ್ಲ ಚೆನ್ನಾಗಿ ತಿನ್ನೋಳು ಯಾರು ತಿಂದಿಲ್ಲ. ಬೆಳಗ್ಗೆ ಚಿತ್ರಾನ್ನ ನಾನು ವೀಡಿಯೋ ಮಾಡಿದ್ದೀನಲ್ಲ, ಚಿತ್ರಾನ್ನ ತಿಂದ ಯಾರು ತಿಂದಿಲ್ಲ. ತಿನ್ಬಿಟ್ಟು ಫುಲ್ ಕಲ್ಲುಗಳು. ಇವಾಗ ನೀರು ಎತ್ಕೊಂಡ್ಬರೋದು. ಬಂತು ಬರುವಾಗ ನೀರು ಅದ್ರ ಜೊತೆ ನೀರು ಎತ್ಕೊಬರಬೇಕು. ದೇವರೇನಾದ್ರು ಬಂದರೆ ನಾನು ಹಿಡ್ಕೊಂತೀನಿ ಬಾ. ನನಗೆಲ್ಲ ಬರಲ್ಲಮ್ಮ. ನೋಡೋಣವ, ನಾನು ಅಕಸ್ಮಾತ್ ಬಂದರೆ ನಾನು ವೀಡಿಯೋ ಮಾಡ್ತೀನಲ್ಲ, ತೋರಿಸ್ತೀನಿ ಬಾ. ಬರಲ್ಲ ನೀನೇ ಅನ್ಕೊಬಿಡು. ಗೈಸ್ ನಾಳೆ ಎಕ್ಸಾಮ್ ಇಟ್ಕೊಂಡು ಬಿಡು, ದೇವ್ರ ಕಾರ್ಯ. ಎಕ್ಸಾಮ್ ರಜಾ ಹಾಕ್ಬಿಡು, ಎಕ್ಸಾಮ್ಗೆ ಹೋಗಬೇಡ. ನಾಳೆ ಹೋಗೋದಿಲ್ಲ ರಜಾ. ಎಕ್ಸಾಮು ಬರೆಯೋದು. ಎಕ್ಸಾಮು ಟೆಸ್ಟಾ? 25 ಮಾರ್ಕ್ಸ್ ಯಾರು ಬರೀತಾರೆ? 25 ಮಾರ್ಕ್ಸ್ಗೆಲ್ಲ ಯಾರು ಬರೀತಾರೆ ಅಂತ ಹೇಳಿ ಬರೆದ್ರೆ 100ಗೆ 25ಗೆಲ್ಲ ಬರೆಯೋದಿಲ್ಲ. ಬುಟ್ಟಿ ಕಳ್ಳ ಪಾಪ, ಅದಕ್ಕೆ ಹಿಂಸೆ ಆಗ್ತೈತೆ. ನೀನಿರೋದೇ ಇಷ್ಟು, ನಿನ್ಕಿಂತ ದೊಡ್ಡ ರೋಸ್ ಇಕ್ಕೊಂಡು ಫ್ರಾಕ್ ಹಾಕ್ಕೊಂಡಿದ್ಯಾ ರೇಷಿ.
ಇವಾಗ ಒಬ್ಬೊಬ್ರಿಗೆ ತುಂಬ ಸಿಕ್ಕೋದಾ? ಅವ್ರಿಗೆ ಟೀ ನೀರು ಕೊಡೋದೇ ಖಾಲಿ ಇರ್ಬೇಕು. ಯಾಕೆ ಹಂಗೆ ದೂರ್ತಾ ಇದೆಯಾ? ಈ ಕಡೆ ಬರ್ತೀರಾ? ಆಗಿಲ್ಲ, ಇವಾಗ ಆಗೈತಿ. ನಾಳೆ ಆಗಿರ್ಲಿಲ್ಲ. ಹಲೋ ಗೈಡ್ಸ್, ಊರೆಲ್ಲ ಸುತ್ತೋಕಿರೋದು ಊರ ಹಬ್ಬ. ನೀರು ತಗೊಂಡು ಇದು ಊರ ಹಬ್ಬನ ಜಲ್ದಿ ಹೌದಲ್ಲ? ಈ ವಿಲೇಜಲ್ಲಿ ಫಸ್ಟ್ ಟೈಮ್ ಇದು. ಅಷ್ಟೆಲ್ಲ ಮಾಡಿರಿಲ್ಲ. ಹಿಡ್ಕೊಂತೀನಿ ಬಾಮ. ಸುಷ್ಮಕ್ ಬೈಕ್ ಕೈಯೆಲ್ಲ ಅದರ್ತೈತೆ. ಏನಕ್ಕೆ ಭಯ? ಫಸ್ಟ್ ಟೈಮ್ ಎಣ್ಣಿರೋದಲ್ಲ, ಅದಕ್ಕೆ ಭಯ. ಫುಲ್ ಕೈಯೆಲ್ಲ ನಡಗಿಸ್ತಾವಳೆ. ಎಣ್ಣೆ ತಂದಿರೋ ಉತ್ತಿದ ಮಣ್ಣಿಂದ ಮಾಡಿರತ್ತ ಏನದು ಕಲ್ಲು. ಹಾಂ, ಅದರಿಂದನೇ ಇವಾಗ ಅನ್ನ ಮಾಡೋದು ಗೈಸ್. ಅದರಿಂದ ತಂಬಿಟ್ಟು ಥರ ಮಾಡಿ ಅದರಲ್ಲಿ ಇವಾಗ ಅಡುಗೆ ಮಾಡಬೇಕು. ಹಾಂ ಹಾಂ, ನಮ್ಮ ತಂಗಿ ಬಿಟ್ಬಿಟ್ಟು ಎಲ್ಲ ಓದ್ತಾಳೆ. ಅದೆತ್ಕೊಂಡು ಬಾಟ್ಲಿ ಅದು ಯಾರು ಎತ್ಕೊಂಡು ಹೋದ್ರೆ ಹೋಗು. ನಾನು ಕೋಸ್ಟರ್
ಬರ್ರಿ ಈ ಕಡೆ ಬರ್ರಿ ಈ ಕಡೆ ಬರ್ರಿ. ಯಮುನನ ಬರಲಿ ದೇವನ ಬರಲಿ ಒಂದೇ ಒಂದು ನಿಮಿಷ ದೇವ ಬಂದರೂ ಸರಿ ದೇವ್ರು ಬಂದರೂ ಸರಿ ಅರಿವೆ ಬೀಳಬಾರ್ದು. ಅರಿವೆ ಬಿದ್ದರೆ ತುಂಬ ತೊಂದರೆಗಳು ಅನುಭವಿಸ್ತೀವಿ ಆಯಿತಾ. ಈ ತಾಯಿ ಇಲ್ಲಿಂದ ತುಂಬ ಬರ್ತಾ ಇರೋದು ಯಮುನಲ್ಲಿಗೆ ತೂಗಾಡ್ಕೊಂಡು ಬರಬೇಕು. ಆದರೆ ಅರಿವೆ ಯಾವುದೇ ಕಾರಣಕ್ಕೂ ದೊಡ್ಡಬೇಕು ಆಯಿತಾ. ನೀರು ಚೆಲ್ಕೊಳ್ಳಿ, ಏನು ತೊಂದರೆ ಇಲ್ಲ, ಚೆಲ್ಲರೆ ಏನು ತೊಂದರೆ ಇಲ್ಲ. ಅರಿವೆಗಳು ಹುಷಾರು, ಜೊತೆ ನಿಂತ್ಕೊಂಡೆ ಟೀಚರ್ಗಳು ಹೊಡಿತೈತೆ. ಬಾಮ ಮುಂದೆ
ಹೋಗ್ರಿ ಜಲ್ದಿ ಜಲ್ದಿ.
ಯಾಕೆ ತಿನ್ಬೇಡ ಅಲ್ಲಿ ವಿಡಿಯೋದಲ್ಲಿ ಬರ್ಬೇಕಂತಾನೆ ಬಂದು ಕೂತಿದ್ದಾರೆ. ವಿಡಿಯೋದಲ್ಲಿ ಬರ್ಬೇಕಂತಾನೆ ಬರೋದು, ಅದ್ರಲ್ಲಿ ಬಿಲ್ಡಪ್ಗಳು ಬೇರೆ. ಒಂದು ಖಾಲಿ ಪಲಾವ್ ಆಯ್ತು ಹಾಕಲ್ಲ ಬಿಡು. ಕಟ್ ಮಾಡು. ಗೈಸ್ ನೋಡಿ, ಹೆಣ್ಮಗು ನಾವೆಲ್ಲ ಅಲ್ಲಿದ್ರೆ ಬಂದು ಪಾತ್ರೆ ತೊಳಿತವಳೆ. ತೋರಿಸಿ ಕಡೆ ಇವಾಗ ಮದುವೆ ಆಗ್ಬಿಟ್ಟು ಆಂಟಿಗಳು ಇರ್ತಾರೆ ನೋಡಿ, ಆ ಥರ ಅವಳೆಗೆ ರಿಯಲ್ ಆಗಿ. ಸರಿ ಆಮೇಲೆ ಟೈಮ್ ಇವಾಗ 2:30, ಇನ್ನೂ ಊಟ ಇಲ್ಲ, ಮಧ್ಯಾಹ್ನದ ಊಟ ಇಲ್ಲ. ಹೌದು ಹೊಟ್ಟೆ ಹಸಿತೈತೆ ಗೈಸ್. ಮಕ್ಕಳೆಲ್ಲ ಹೊಟ್ಟೆ ಕಾಯ್ಕೊಂಡು ಏನಕ್ಕೆ ವೇಟ್ ಮಾಡ್ತಾ ಇದ್ದೀರ? ಮುದ್ದೆ ಮಾಡ್ತಾವ್ರೆ. ಅಲ್ಲೊಂದು ಪೆಂಡಲ್ ಅಲ್ಲ ಆಗ್ತೈತೆ, ಇಲ್ಲಿ ಮುದ್ದೆ ಮಾಡ್ತಾವೆ. ಅಲ್ಲಿ ಕಬಾಬು, ಆ ಕಡೆ ಕಬಾಬ್ ರೆಡಿ, ಮುದ್ದೆ ರೆಡಿ. ಅಲ್ಲಿ ಸಾಂಬಾರು ಆಗ್ತೈತಿ. ಅದೆಲ್ಲ ಹಾಕ್ಬಿಟ್ರೆ ಹೋಗ. ಮುದ್ದೆ ಮಾಡ್ತವ್ರೆ ನಮ್ಮ ಮನೇಲಿ ಎಲ್ಲರೂ ಸೇರಿಕೊಂಡು. ನಾವು ಬಂದು ಜಾಗ ಹಿಡ್ಕೊಂಡಿದ್ದೀರಿ. ಜಾಗ ಹಿಡ್ಕೊಂಡವಳೆ ಎಷ್ಟು ಬಂದು. ಇನ್ನು ಮುದ್ದೆ ಆತೈತೆ ಅಷ್ಟಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದ್ದೀರಿ, ಇಲ್ಲಾಂದರೆ ಸೀಟ್ ಸಿಕ್ಕಲ್ಲ. ಮನು ಜಾಗ ಹಿಡ್ಕೊಂಡವನಿ. ಇವರೆಲ್ಲ ನಾವು ಸುಮ್ಮನೆ ಕೂತ್ಕೊಂಡ್ರಿ, ಆಮೇಲೆ ಎಲ್ಲ ಬಂದ್ಬಿಟ್ರು. ಅದಕ್ಕೆ ನಾವು ಕೂತ್ಕೊಂಡು ಅದಕ್ಕೆ ಎಲ್ಲರೂ ಕೂತ್ಕೊಂಡ್ಬಿಟ್ರು. ಪ್ಲೇಟ್ ಸಿಕ್ಬಿಟ್ರು. ಚಿಂಟಿ ಸಪ್ಲೈ ಮಾಡ್ತವನೆ ನೋಡ್ದ, ಮದುವೆ ಗಂಡು. ಬಿಸಿ ಬಿಸಿ ರಾಗಿ ಮುದ್ದೆ, ಮಟನ್ ಸಾಂಬಾರು ಹಂಗೆ ಬಿಟ್ಟು ನುಗ್ತಾ ಇದ್ರೆ ಹಿಂಗೆ ನೋಡಿ, ಇಲ್ಲೇ ರೆಡಿ ಆಗ್ತೈತೆ, ಇಲ್ಲೇ ಹಾಕ್ತವ್ರೆ. ಬಿಸಿ 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 ಸಾಂಬಾರು. ನನ್ಗೆ ಅರ್ಧ ಹಾಕ್ಸಾಕ. ನೀನು ಒಂದು ತಿಂತೀಯಾ? ನಾನು ಅರ್ಧ, ನೀನು ಅರ್ಧ. ಬೈತೈತೆ. ಏನು ಬೈಯಲ್ಲ, ಅನ್ನ ಹಾಕ್ಕೊಳ್ಳೋಣ. ನಾನು ಅರ್ಧ, ಇವಳು ಅರ್ಧ ಮುದ್ದೆ. ಮಾನ್ ವಿಡಿಯೋ ಬೇಡ, ಈರುಳ್ಳಿ ನಿಂಬೆಹಣ್ಣು ಅವನು ಅನ್ಕು ನಿಂಬೆಹಣ್ಣು. ಈರುಳ್ಳಿ ನಿಂಬೆಹಣ್ಣು ನಿಂಬೆಹಣ್ಣು ಬೇಕು ಅಷ್ಟೇ. ಹಾಂ ಸಾಕು. ನೀನೇ ಸೌತೆಕಾಯಿ ಈರುಳ್ಳಿ ಅಲ್ಲ. ಹ್ಞೂ ಕಾಯ್ಬೇಕು ಮೇಡಮ್, ಬೇಜಾರು ಮಾಡ್ಕೊಬಿಟ್ರೆ. ಕಾಯ್ಬೇಕು, ಟೈಮ್ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಹಾಕಪ್ಪು. ಮೂರು ಟೈಮು. ಹಾಂ ನೋಡಿ ಗೈಸ್, ನೋಡಿ ಮತ್ತೆ ಹಾಂ ಬಂದ ತಕ್ಷಣ ಕಬಾಬ್ ಖಾಲಿ. ಚಾರಿಗೆ ತಿನ್ಬೇಕು ನಾನು. ಇವಾಗ ನಾನು ಎಷ್ಟೊತ್ತಿಗೆ ಮಲ್ಕೊಂಡು ನೆನಪಿಲ್ಲ, 3:30ಗೆ ಮಲ್ಕೊಂಡೆ ಅನ್ಕೊತೀನಿ. ಇವಾಗ ಟೈಮು 6:15. ಇವಾಗ ಎತ್ತಿದ್ದೀನಿ. ಫುಲ್ ತಲೆನೋ ಒಂದು ಇದ್ದೇ ಇಲ್ಲ. ನಮ್ಮಪ್ಪ ನಮ್ಮಮ್ಮ ಹೋದ್ರು. ನಾನು ಎದ್ದೋಳಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಹೋಗ್ಬಿಟ್ಟವ್ರೆ, ಅವ್ರವ್ರ ಮನೆಗಳಿಗೆ, ಊರುಗಳಿಗೆ ಹೋಗ್ಬಿಟ್ಟವ್ರೆ. ಈ ಅಮ್ಮನಿಗೆ ನಿದ್ದೆ ಇಲ್ಲ, ನಾನಂತೂ ಆರಾಮಾಗಿ ನಿದ್ದೆ ಮಾಡಿದ್ದೆ ಇವಾಗ ನಿನ್ನೆಯಿಂದ. ಅಷ್ಟೇ ಗೈಸ್, ಆಮೇಲೆ